ಕ್ಷೇತ್ರದ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬ್ರು ಈ ಬೀದಿ ಬೀದಿ ವ್ಯಾಪಾರಸ್ಥರ ಮೇಲೆ ಆಶೀರ್ವಾದ ಈ ಸಂಘದ ಮೇಲೆ ಇರ್ಬೇಕಂತೇಳಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ MC ಸುಧಾಕರ್ ಸಾಹೇಬ್ರು ಅವರು ನಮ್ಮ ಮೇಲೆ ಆಶೀರ್ವಾದ ಕೊಡಬೇಕು. ಹಾಗೆ ಕೂಡ ನಮ್ಮ MP ಸಾಹೇಬ್ರು ಡಾಕ್ಟರ್ K ಸುಧಾಕರ್ ಸಾಹೇಬ್ರು ಕೂಡ ನಮ್ಮ ಮೇಲೆ ಆಶೀರ್ವಾದ ಮಾಡಬೇಕು. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದಲ್ಲಿ ನಾವು ಜಿಲ್ಲಾಧ್ಯಕ್ಷರಾಗಿದ್ದೆ. ಇದುವರೆಗೂ ನಾವು ಅದರ ಮುಂದೆನೂ ನಮ್ಮ ಸೇವೆಗಳು 30-40 ವರ್ಷಗಳಿಂದ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ನಾನು ನಮ್ಮ ಟೀಮು ಎಲ್ಲರೂ ನಮ್ಮ ಸಂಘದಲ್ಲಿ ಎಲ್ಲಾ ಪದಾಧಿಕಾರಿಗಳು ಕೊರೋನಾದಲ್ಲಿ ಎಲ್ಲ ನಮ್ಮ ವ್ಯಾಪಾರಸ್ಥರಿಗೆ ಸವಲತ್ತುಗಳು ಮಾಡಿದ್ದೀವಿ, ಸೇವೆ ಮಾಡಿದ್ದೀವಿ. ನಾವು ನಮ್ಮ ವ್ಯಾಪಾರಸ್ಥರಿಗೆ ಈಗ ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಇದ್ದಿತ್ತು, ಅದಕ್ಕೆ ನಾವು ಜೈ ಭಾರತ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸೇರಿಸಿ ನಮ್ಮ ಕ್ಷೇತ್ರ ಮಾತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರ ಮಾತ್ರ ನಾವು ಮಾಡಿದ್ದೀವಿ. ನಾವು ಚಿಕ್ಕಬಳ್ಳಾಪುರದ ಪದಾಧಿಕಾರಿಗಳು ಈ ಸಂಘಕ್ಕೆ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ, ರಿಜಿಸ್ಟ್ರೇಷನ್ ಆಗಿದೆ. ನಾವು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜಿಲ್ಲಾಡಳಿತಕ್ಕೆ ನಮ್ಮ ಮೇಲೆ ನಿಮ್ಮ ಜಿಲ್ಲಾಡಳಿತ ಆಶೀರ್ವಾದ ಇರಬೇಕು. ಹಾಗೂ ಈ ಕ್ಷೇತ್ರದ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬ್ರು ಈ ಬೀದಿ ಬೀದಿ ವ್ಯಾಪಾರಸ್ಥರ ಮೇಲೆ ಆಶೀರ್ವಾದ ಈ ಸಂಘದ ಮೇಲೆ ಇರ್ಬೇಕಂತೇಳಿ ನಾವು ಕೇಳ್ಕೊಂತ ಇದ್ದೀವಿ. ಹಾಗೂ ಕೂಡ ನಮ್ಮ ಉಸ್ತುವಾರಿ ಮಿನಿಸ್ಟರ್ MC ಸುಧಾಕರ್ ಸಾಹೇಬ್ರು ಅವರು ನಮ್ಮ ಮೇಲೆ ಆಶೀರ್ವಾದ ಕೊಡಬೇಕು. ಹಾಗೆ ಕೂಡ ನಮ್ಮ MP ಸಾಹೇಬ್ರು ಡಾಕ್ಟರ್ K ಸುಧಾಕರ್ ಸಾಹೇಬ್ರು ಕೂಡ ನಮ್ಮ ಮೇಲೆ ಆಶೀರ್ವಾದ ಮಾಡಬೇಕು. ನಮ್ಮ ದಲಿತ ಪರ ಕರ್ನಾಟಕ ರೈತರ ಪರ ರಕ್ಷಣಾ ವೇದಿಕೆ ಎಲ್ಲಾ ಸಂಘಟನೆಗಳು ನಮ್ಮ ಮೇಲೆ ಆಶೀರ್ವಾದ ಮಾಡಬೇಕು. ಮತ್ತೆ ನಗರಸಭೆಯ ಎಲ್ಲ ಅಧಿಕಾರಿಗಳು ನಮ್ಮ ಇಡೀ ಚಿಕ್ಕಬಳ್ಳಾಪುರ ನಗರದ 31 ಕೌನ್ಸಿಲರ್ ನಮ್ಮ ಮೇಲೆ ಆಶೀರ್ವಾದ ಮಾಡ್ಬೇಕಂತೇಳಿ ನಿಮಗೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಇವರಿಗೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ವತಿಯಿಂದ ಶುಭಾಶಯಗಳು ಕೋರ್ತಾ ನಮ್ಮ ಈ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಈ 2 ಮಾತುಗಳು ಆಡಕ್ಕೆ ಕೊಟ್ಟಿದ್ದ ನಮ್ಮ ವ್ಯಾಪಾರಸ್ಥರಿಗೆ ಜೈ ಹಿಂದ್, ಜೈ ಕರ್ನಾಟಕ.